ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನನ್ನ ಕಲೀಗ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಓಂ ವಿವೇಕ್ ಆದಿತ್ಯ ಕರ್ಲೇಕರ್. ವಿವೇಕ್, ನಿಜ ಎಚ್ ಡಿ ಕುಮಾರಸ್ವಾಮಿ ಅವರು ಕಡಿಮೆ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದರೂ ಕೂಡ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದ್ದಾರೆ ಅನ್ನೋದನ್ನು ಈ ಸಂಖ್ಯೆಗಳು ಹೇಳುತ್ತವೆ. ವಾಟ್ ಮೈಟ್ ಬಿ ದ ರೀಸನ್ ಬಿಹೈಂಡ್ ಇಟ್? ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಆಯ್ಕೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ, ಅವರ ಪರವಾಗಿ ಒಲವು ವ್ಯಕ್ತಪಡಿಸುವ ನಿಟ್ಟಿನಲ್ಲಿ ಯಾವೆಲ್ಲ ಅಂಶಗಳು ಕಾರಣ ಆಗಿರಬಹುದು ಅಂತ ಅನ್ಸುತ್ತೆ? ಹೌ ಡು ಅನಲೈಸ್ ಇಟ್? ಪ್ಲೀಸ್ ಗೋ ಹೆಡ್. ಎಸ್ ರಾಘವ್, ಈ ವಿಚಾರದ ಪೈಕಿ ಮಾತನಾಡ್ತಾ ಹೋದ್ರೆ ಮೊದಲಿಗೆ ನಾನು ಏನ್ ಹೇಳ್ತೀನಿ ಅಂದ್ರೆ, ಅವರ ಮೇಲೆ ಇದ್ದಂತ ಒಂದು ಅನುಕಂಪ ಏನಿದೆ ಆ ನಿಟ್ಟಿನಲ್ಲಿ ಇಷ್ಟರ ಮಟ್ಟಿಗೆ ಈ ಪರ್ಸೆಂಟೇಜ್ ವೋಟ್ಗಳು ನಾವು ನಡೆಸಿದಂತ ಸರ್ವೆಗೆ ಸಿಕ್ಕಿರುವಂತ ಚಾನ್ಸಸ್ ಇದೆ ಅತಿ ಹೆಚ್ಚು. ಯಾಕಂದ್ರೆ ಒಂದು ಬಾರಿ 2018ರಲ್ಲಿ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಆಗ 18ರಿಂದ 19 ಶಾಸಕರು ಅಲ್ಲಿ ಇರ್ತಕ್ಕಂತ ಒಂದು ಸರ್ಕಾರದ ಭಾಗದಾಗಿ ಇರ್ತಕ್ಕಂತ ಶಾಸಕರು ಅಲ್ಲಿಂದ ತೊರೆದು ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ. ಅಲ್ಲಿ ಸರ್ಕಾರ ಉರುಳುತ್ತೆ. ಅದಕ್ಕೂ ಹಿನ್ನೆಲೆಯನ್ನ ನೋಡ್ತಾ ಹೋದ್ರೆ, ಹಿಂದೆ ಯಡಿಯೂರಪ್ಪ ಹಾಗೂ ಕುಮಾರಸ್ವಾಮಿ ಅವರು ಸರ್ಕಾರ ರಚನೆ ಮಾಡುವಂತ ಸಂದರ್ಭದಲ್ಲೂ ಕೂಡ ಅಷ್ಟೇ, ಅಲ್ಲೂ ಕೂಡ ಒಂದಿಷ್ಟು ಗೊಂದಲಗಳಿಂದ ಕೂಡ ಸರ್ಕಾರ ಅಂದ್ರೆ ಕೊಲ್ಯಾಪ್ಸ್ ಆಗುತ್ತೆ. ಈ ರೀತಿಯಾಗಿ 2 ಬಾರಿ ಕೂಡ ಕೊಲ್ಯಾಪ್ಸ್ ಆಗಿರೋದ್ರಿಂದ ಗೌರ್ಮೆಂಟ್ ಈ ಒಂದು ಬಾರಿ ಒಂದು ಅವಕಾಶ ಕುಮಾರಸ್ವಾಮಿಗೆ ಸಂಪೂರ್ಣವಾಗಿ 5 ವರ್ಷಗಳ ಕಾಲ ಕೊಡಬೇಕು ಅನ್ನೋದು ಒಂದಿಷ್ಟು ಜನರ ಮನಸ್ಸಿನಲ್ಲೂ ಕೂಡ ಇದೆ. ಈ ಅನುಕಂಪ ಕೂಡ ಒಂದಿಷ್ಟು ವೋಟ್ ಪಡ್ಕೊಂಡಿರುವಂತ ಚಾನ್ಸಸ್ ಇದೆ. ಜೊತೆಗೆ ಈಗಾಗ್ಲೇ ಒಕ್ಕಲಿಗದ ಮಾಸ್ ಲೀಡರ್ ಕುಮಾರಸ್ವಾಮಿ ಅಂತಾನೆ ಜೊತೆಗೆಲ್ಲರಿಗೂ ಕೂಡ ಇಲ್ಲಿವರೆಗೂ ಕೂಡ ಗೊತ್ತಿದೆ. ಆ ನಿಟ್ಟಿನಲ್ಲಿ ಅವರಿಗೆ ಅಷ್ಟರ ಮಟ್ಟಿಗೆ ಇನ್ನು ಒಂದ್ ಕಡೆ ಪರ್ಸೆಂಟೇಜ್ ತಗೊಂಡ್ಕೊಳ್ಳುವಂತ ಒಂದು ಸಾಧ್ಯತೆ ಇದೆ. ಜೊತೆಗೆ ಈಗಾಗ್ಲೇ NDA ಸೂಕ್ತ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಸಾಕಷ್ಟು ಚರ್ಚೆಗಳು ಕೂಡ ಆಗೋದಕ್ಕೆ ಆರಂಭವಾಗಿದ್ದು, ಯಾವಾಗಿಂದ ಅಂದ್ರೆ ಮೈತ್ರಿ ಯಾವಾಗ ರಚನೆ ಆಗುತ್ತೆ ಅಂದ್ರೆ JDS ಬಿಜೆಪಿ ಯಾವಾಗ ಒಂದಾಗುತ್ತೆ, ಅಲೈನ್ಸ್ ಆಗುತ್ತೆ, ಆ ದಿನದಿಂದ ಕೂಡ ಅಷ್ಟೇ ಇದೇ ರೀತಿಯಾಗಿ ಮೈತ್ರಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಒಂದಿಷ್ಟು ದೊಡ್ಡ ಮಟ್ಟದ ಚರ್ಚೆ ಕೂಡ ಪ್ರಾರಂಭವಾಗಿತ್ತು. ಒಂದು ಪಾಳೆಯದಲ್ಲ ಅಂತಲ್ಲ, ಎಲ್ಲ ಕಡೆ ಕೂಡ ಅಷ್ಟೇ, ಒಂದಿಷ್ಟು ಬಿಜೆಪಿ ಭಾಗದಲ್ಲೂ ಕೂಡ ಅಷ್ಟೇ ಇದೇ ಚರ್ಚೆ ಕೂಡ ನಡೆಯೋದಕ್ಕೆ ಮುಂದಾಗಿತ್ತು. ಒಂದು ವೇಳೆ ಮೈತ್ರಿಯಲ್ಲಿ ಒಳ್ಳೆ ನಂಬರ್ಸ್ ಪಡ್ಕೊಂಡ್ರೆ ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ಅನ್ನೋ ನಿಟ್ಟಿನಲ್ಲಿ ಕೂಡ ಚರ್ಚೆ ಆಗ್ತಿತ್ತು. ಅದೆಲ್ಲ ಸೆಟ್ ಆಫ್ ಕಾಂಬಿನೇಷನ್ಸ್ ನೋಡ್ತಾ ಹೋದ್ರೆ ಎಲ್ಲ ಒಂದ್ ಕಡೆ, ಜೊತೆಗೆ ಈ ಹಿಂದೆ 2 ಬಾರಿ ಮುಖ್ಯಮಂತ್ರಿ ಆದಂತವ್ರು, ಜೊತೆಗೆ ಬಿಜೆಪಿ ಪಾಳ್ಯದಲ್ಲಿ ಈಗ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಅಂತ ಹುಡುಕುವ ಪರಿಸ್ಥಿತಿ ಕೂಡ ಇದೆ ಸದ್ಯದ ಮಟ್ಟಿಗೆ. ಆ ನಿಟ್ಟಿನಲ್ಲಿ ಈ ಎಲ್ಲ ಸೆಟ್ ಆಫ್ ಕಾಂಬಿನೇಷನ್ಸ್ ನೋಡ್ತಾ ಹೋದ್ರೆ ಇವರಿಗೆ ಅತಿ ಹೆಚ್ಚು ಪರ್ಸೆಂಟೇಜ್ ಬಂದಿರುವಂತ ಒಂದು ಸಾಧ್ಯತೆಗಳಿದೆ. ಜೊತೆಗೆ ಯಾಕೆ ಸಿದ್ದರಾಮಯ್ಯನವರಿಗೆ ಕಮ್ಮಿ ಆಯ್ತು ಪರ್ಸೆಂಟೇಜ್ ಅಂತ ನೋಡ್ತಾ ಹೋದ್ರೆ, ಈಗಾಗ್ಲೇನು ಈಗಿದ್ದಂತ ಮುಖ್ಯಮಂತ್ರಿ ಸ್ಥಾನವನ್ನೇ ಬಿಟ್ಕೊಟ್ಟಿದ್ದಾರೆ. ಮತ್ತೊಮ್ಮೆ ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಅದು ಬಹುಶಃ ಡೌಟ್. ಆ ತರ ಎಲ್ಲೂ ಕೂಡ ಇತಿಹಾಸದಲ್ಲಿ ಎಲ್ಲೂ ಕೂಡ ಆಗಿರ್ಲಿಕ್ಕಿಲ್ಲ. ಆ ನಿಟ್ಟಿನಲ್ಲಿ ಅವರಿಗೆ ಪರ್ಸೆಂಟೇಜ್ ಕಮ್ಮಿ ಆಗಿರುವಂತ ಚಾನ್ಸಸ್ ಕೂಡ ಇದೆ. ಜೊತೆಗೆ DK ಶಿವಕುಮಾರ್ ಅವರು ಈಗ ತಾನೇ ಮುಖ್ಯಮಂತ್ರಿ ಆದವರು, ಕೇವಲ 1 ತಿಂಗಳಷ್ಟೇ ಆಗಿದೆ ಮುಖ್ಯಮಂತ್ರಿ ಆಗಿ. ಅವರಿಗೆ ಎಷ್ಟು ನಂಬರ್ಸ್ ಕೊಡ್ಬೇಕು, ಅವರ ಆಡಳಿತವನ್ನು ಇನ್ನೂ ಕೂಡ ಜನ ನೋಡಿರ್ಲಿಕ್ಕಿಲ್ಲ. ಆ ನಿಟ್ಟಿನಲ್ಲಿ ಕಮ್ಮಿ ನಂಬರ್ಸ್ ಬಂದಿರುವಂತ ಚಾನ್ಸಸ್ ಇದೆ. ಜೊತೆಗೆ ವಿಜೇಂದ್ರ ಅವರಿಗೆ ಯಾಕೆ ಅಷ್ಟರ ಮಟ್ಟಿಗೆ ಕಮ್ಮಿ ನಂಬರ್ಸ್ ಬಂದಿದೆ ಅಂದ್ರೆ, ಅವರಿಗೆ ಎಂದೂ ಕೂಡ ಜನ ಮುಖ್ಯಮಂತ್ರಿ ಆಗಿ ನೋಡಿಲ್ಲ. ಏನಾದ್ರೂ ಒಂದು ಚಾನ್ಸ್, ಒಂದು ಅವಕಾಶ ಅವ್ರಿಗೆ ಸಿಕ್ಕಿದ್ರೆ ಮುಖ್ಯಮಂತ್ರಿ ಅವ್ರು ಆಗಿದ್ದಿದ್ರೆ ಬಹುಶಃ ಅವ್ರಿಗೂ ಕೂಡ ಒಂದಿಷ್ಟು ಹೆಚ್ಚು ನಂಬರ್ಸ್ ಬರ್ತಿತ್ತೇನೋ. ಅಂದ್ರೆ ಈ 3 ಜನಕ್ಕೆ ಯಾವ ರೀತಿಯಾಗಿ ನಂಬರ್ಸ್ ಪಡ್ಕೊಂಡಿದ್ದಾರೆ, ಅವರು ಕೂಡ ಒಂದು ಒಳ್ಳೆಯ ಪರ್ಸೆಂಟೇಜ್ ಪಡ್ಕೊಳ್ತಿದ್ರೇನೋ ಬಹುಶಃ. ಆದ್ರೆ ಅವರು ಸದ್ಯದ ಮಟ್ಟಿಗೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಅವರು ಏನ್ ಕೆಲಸವನ್ನ ಮಾಡ್ತಿದ್ದಾರೆ ಅದರ ಪೈಕಿ ನಂಬರ್ಸ್ ಕೂಡ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಜನರ ಮನಸ್ಥಿತಿ ನೋಡ್ತಾ ಹೋದ್ರೆ, ಈಗಾಗಲೇ 40,000ಕ್ಕೂ ಹೆಚ್ಚು ಮತಗಳು ಏನಂದ್ರೆ ವೋಟ್ಗಳು ಇದಕ್ಕೆ ಜನ ಹಾಕಿದ್ದಾರೆ. ನಮ್ಮ ಸರ್ವೆಯಲ್ಲಿ ನೋಡ್ತಾ ಹೋದ್ರೆ ಇದರಲ್ಲಿ 50% ಅಷ್ಟು ಕೂಡ ಕುಮಾರಸ್ವಾಮಿ ಅವರ ಮತಗಳನ್ನ ಆಶ್ಚರ್ಯಕಾರಿ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಅರ್ಧ ಭಾಗದ ಜನ ಕಂಪ್ಲೀಟ್ಲಿ ಕುಮಾರಸ್ವಾಮಿ. ಎಸ್ ವಿವೇಕ್, ಐ ಗಾಟ್ ಇಟ್, ಅಬ್ಸಲ್ಯೂಟ್ಲಿ ಯು ಆರ್ ರೈಟ್. ಈಗ ನಮ್ಮ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಸದ್ಯಕ್ಕೆ ಆಡಳಿತಾರೂಢ ಕಾಂಗ್ರೆಸ್ಗೆ ಒಂದು ಅಲಾರಾಮಿಂಗ್ ಮೊಮೆಂಟ್, ಎಚ್ಚರಿಕೆಯ ಕ್ಷಣ ಅನ್ನೋದರಲ್ಲಿ ಯಾವ ಅನುಮಾನ ಇಲ್ಲ. ಮತ್ತು DK ಶಿವಕುಮಾರ್ ಅವರಿಗೆ ದೊಡ್ಡ ಸವಾಲುಗಳು ಕೂಡ ಎದುರಾಗ್ತವೆ. ಹೀಗಾಗಿ ಉಳಿದಿರುವಂಥ ಅವಧಿಯಲ್ಲಿ ಯಾವ ರೀತಿ ಅವರು ಸರ್ಕಾರ ನಡೆಸ್ತಾರೆ, ಆಡಳಿತವನ್ನು ಕೊಡ್ತಾರೆ ಅನ್ನುವ ಕ್ಯೂರಿಯಾಸಿಟಿ ಇದೆ. ಜೊತೆಗೆ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನಿಸೋದೇನಂತ ಹೇಳಿದರೆ, HD ಕುಮಾರಸ್ವಾಮಿ ವರ್ಸಸ್ BY ವಿಜೇಂದ್ರ ಅನ್ನುವ ಥರದಲ್ಲಿ ಮುಂದಿನ ದಿನಗಳಲ್ಲಿ ಮೈತ್ರಿ ಮಾಡಿಕೊಂಡಿರುವಂಥ JDS ಮತ್ತು BJPಗೆ NDA ಅಭ್ಯರ್ಥಿಯಾಗಿ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರನ್ನು ಘೋಷಣೆ ಮಾಡ್ತಾರೆ ಅಂತ ಹೇಳಿದಾಗ ದೊಡ್ಡ ಕಾನ್ಫ್ಲಿಕ್ಟ್ ಏನಾದರೂ ಎದುರಾಗಬಹುದಾ? ಇದು ಏನಾದರೂ ಅವರ ಒಂದು ಮೈತ್ರಿಗೆ
ದೊಡ್ಡ ಮಟ್ಟದಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗಿ ತಿಕ್ಕಾಟ ಉಂಟಾಗುವಂಥ ಸಂಭವ ಎಷ್ಟರ ಮಟ್ಟಿಗೆ ಇರಬಹುದು ಅಂತ ಎಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಅಂತ ಅಂತೀರಾ? ಎಸ್ ರಾಘವ್, ಖಂಡಿತವಾಗ್ಲೂ ಕೂಡ ಅಷ್ಟೇ. NDA ಸರ್ಕಾರ ರಚನೆ ಮಾಡುತ್ತೆ ಅಂದ್ರೆ ಅದು ಖಂಡಿತವಾಗ್ಲೂ ಕೂಡ ಅಷ್ಟೇ, ಅದು ಹೈಕಮಾಂಡ್ ನಾಯಕರು ಅಂದ್ರೆ ಬಿಜೆಪಿ ಪಾಳೆಯದಲ್ಲಿ ಹೈಕಮಾಂಡ್ ವರಿಷ್ಠರು ಅದನ್ನ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಯಾರು ಮುಖ್ಯಮಂತ್ರಿ ಆಗ್ಬೇಕು ಅಂತ. ಆದ್ರೆ ರಾಜ್ಯದಲ್ಲಿರ್ತಕ್ಕಂಥ ಬಿಜೆಪಿ ನಾಯಕರಂತೂ ಒಂದು ಪಾಳೆಯದಲ್ಲಿ ಚರ್ಚೆಯನ್ನ ಈಗಾಗಲೇ ನಡೆಸಿರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ಬೇಕು. ಒಂದು ವೇಳೆ NDA ಏನಾದ್ರೂ ಒಳ್ಳೆ ನಂಬರ್ಸ್ ಅನ್ನ ಪಡೆದುಕೊಂಡ್ರೆ ನಮ್ಮ ಬಿಜೆಪಿ ಅಭ್ಯರ್ಥಿನೇ ಮುಖ್ಯಮಂತ್ರಿ ಆಗ್ಬೇಕು, JDS ಗೆ ನಾವ್ ಯಾಕೆ ಬಿಟ್ಕೊಡ್ಬೇಕು ಅನ್ನೋ ಒಂದಿಷ್ಟು ಚರ್ಚೆಗಳು ಈ ಹಿಂದೆ ಕೂಡ ನಡೆದಿದ್ವು, ನಡೀತಾನೆ ಇರ್ತವೆ. ಆದ್ರೆ ಬಹಿರಂಗವಾಗಿ ಎಲ್ಲೂ ಕೂಡ ನಡೆಯೋದಿಲ್ಲ, ಆಂತರಿಕವಾಗಿ ಒಂದಿಷ್ಟು ಚರ್ಚೆಗಳು ಆಗತ್ತೆ. ಆದ್ರೆ ನಿಜಕ್ಕೂ ಕೂಡ NDA ಏನಾದ್ರೂ ಒಳ್ಳೆಯಾದಂತ ನಂಬರ್ಸ್ ಅನ್ನ ಪಡೆದುಕೊಂಡ್ರೆ ಅದು ಗೊಂದಲಕ್ಕೆ ಕಾರಣ ಆಗೇ ಆಗುತ್ತೆ. ಖಂಡಿತವಾಗ್ಲೂ ಬಹಿರಂಗವಾಗಿ ಆಗದೆ ಹೋದ್ರು ಕೂಡ ಆಂತರಿಕವಾಗಿ ಈ ಗೊಂದಲಗಳು ಆಗೇ ಆಗುತ್ತೆ. ಅಂತ ಸಂದರ್ಭದಲ್ಲಿ ಹೈಕಮಾಂಡ್ ನವರು, ಬಿಜೆಪಿ ಹೈಕಮಾಂಡ್ ನವರು ಮಧ್ಯಪ್ರವೇಶ ಮಾಡಿ ಯಾರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡ್ಬೇಕು ಅಂತ ಫೈನಲೈಸ್ ಮಾಡ್ತಾರೆ. ಜೊತೆಗೆ ಈಗಾಗಲೇ ಏನು NDA ಸರ್ಕಾರ ಆಗಿರೋದ್ರಿಂದ JDS ನವರದು ಕೂಡ ಅಷ್ಟೇ ಪ್ರಮುಖವಾದಂತ ಪಾತ್ರವಿರುತ್ತೆ, ಬಿಜೆಪಿದು ಪ್ರಮುಖವಾದಂತ ಪಾತ್ರ ಇರುತ್ತೆ. ಆ ನಿಟ್ಟಿನಲ್ಲಿ ಒಂದು ವೇಳೆ ಬಹುಶಃ ಈ ಹಿಂದೆ ಕೂಡ ನಾವು ನೋಡಿರ್ತೀವಿ, ಸಾಕಷ್ಟು ಬಾರಿ 2.5 ವರ್ಷ ಅವರಿಗೆ, 2.5 ವರ್ಷ ಇವರಿಗೆ ಅನ್ನೋ ಒಂದಿಷ್ಟು ಸೂತ್ರಗಳು ನಡೆದಿರ್ತಕ್ಕಂಥದ್ದು ದೇಶದಾದ್ಯಂತ ನಾವು ಸಾಕಷ್ಟು ಬಾರಿ ನೋಡಿರ್ತೇವೆ. ಅದೇ ರೀತಿಯಾಗಿ ನಮ್ಮ ರಾಜ್ಯದಲ್ಲೂ ಕೂಡ ಆಗುವಂತ ಅದೇ ಕಾಂಬಿನೇಷನ್ಸ್ ಆಗುವಂತ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಿದೆ. ಯಾಕಂದ್ರೆ 5 ವರ್ಷಗಳ ಕಾಲ ಒಂದೇ ಪಕ್ಷಕ್ಕೆ ಕೊಟ್ರೆ ಅದು ಇನ್ನೊಂದು ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತ ಸಾಧ್ಯತೆಗಳಿರುತ್ತೆ. ಅಲ್ಲೂ ಕೂಡ ಅಷ್ಟೇ, ರಾಷ್ಟ್ರೀಯ ಪಕ್ಷ ಆಗಿರುವಂತ ಬಿಜೆಪಿ ಅವರು 5 ವರ್ಷಗಳ ಕಾಲ JDS ಗೆ ಬಿಟ್ಕೊಟ್ರ ಅನ್ನೋದು ಒಂದಿಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ. ಜೊತೆಗೆ ಬಿಜೆಪಿ ಅವರೇ ಅತಿ ಹೆಚ್ಚು ಸೀಟ್ ನಲ್ಲೂ ಕೂಡ ಇಲ್ಲಿ ಸ್ಪರ್ಧೆ ಮಾಡ್ತಾರೆ ಕರ್ನಾಟಕದಲ್ಲಿ. ಅಂತ ಸಂದರ್ಭದಲ್ಲಿ ಕಮ್ಮಿ ಸೀಟ್ ನಲ್ಲಿ ಸ್ಪರ್ಧೆ ಮಾಡಿ ಕಮ್ಮಿ ಸಂಖ್ಯೆಯನ್ನ ಕೂಡ ಗೆದ್ದಿದ್ರೆ JDS ಕೊಡ್ತಾರ 5 ವರ್ಷಗಳ ಕಾಲ ಅನ್ನೋದು ಒಂದಿಷ್ಟು ಪ್ರಶ್ನೆಗಳು ಕೂಡ ಇರ್ತಕ್ಕಂಥದ್ದು. ಆದ್ರೆ ನಿಜಕ್ಕೂ 2.5 ವರ್ಷ ಈ ರೀತಿಯಾದಂತ ಸೂತ್ರವನ್ನು ಕೋಟ್ ಮಾಡ್ತಾರ. ಬಿಜೆಪಿನೇ 5 ವರ್ಷ ಪಡೆದುಕೊಳ್ಳುತ್ತಾ ಹೆಚ್ಚು ಖಾತೆಗಳನ್ನು, ಸಚಿವ ಖಾತೆಗಳನ್ನು ಇವ್ರಿಗೆ ಕೊಟ್ಟು ಅಂತ ಸದ್ಯದ ಮಟ್ಟಿಗೆ ಕಾದ್ ನೋಡ್ಬೇಕಾಗಿರುತ್ತೆ. ಆದ್ರೆ ಈಗ ಮಾತ್ರ ಈ ಸರ್ವೆಯ ಪ್ರಕಾರ ಕ್ಲಿಯರ್ ಕಟ್ ಆಗಿ ನಮಗೆ ಗೊತ್ತಾಗ್ತಾ ಇರುವಂತ ವಿಚಾರ ಏನಪ್ಪಾ ಅಂದ್ರೆ ಕುಮಾರಸ್ವಾಮಿ ಅವರ ಪರವಾಗಿ ಜನರ ಹೆಚ್ಚು ಒಲವಿದೆ ಈಗ ಸದ್ಯದ ಮಟ್ಟಿಗೆ ಅಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಿದ್ದಾರೆ. ಥ್ಯಾಂಕ್ ಯು ವಿವೇಕ್. ಓಕೆ, ಒಟ್ಟಿನಲ್ಲಿ ಕುಮಾರಸ್ವಾಮಿ ಕಮಾಲ್ ಮಾಡೋ ನಿಟ್ಟಿನಲ್ಲಿ ಮುಂದಾಗಬಹುದು. ಅವ್ರಿಗೆ ಏನೇ ಆಪಾದನೆಗಳಿದ್ರೂ ಕೂಡ ರಾಜಕೀಯವಾಗಿ ಜನಮಾನಸದಲ್ಲಿ ಅವರು ಉಳ್ಕೊಂಡಿದ್ದಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತ ಅನ್ಸುತ್ತೆ. ಲೆಟ್ಸ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಸ್ಟೋರಿ.